ನಮಸ್ಕಾರ ಫ್ರೆಂಡ್ಸ್. ನಿನ್ನೆ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿನಲ್ಲಿ ದಿನದ ಕೊನೆಯಲ್ಲಿ ಒಂದು ಪ್ಯಾನಿಕ್ ಸೆಲ್ಲಿಂಗ್ ಬಂತು. ಅದಾದ ನಂತರ ಓವರ್ ನೈಟ್ ಇಂಡಿಯಾ ಪಾಕಿಸ್ತಾನ್ ಮಧ್ಯದಲ್ಲಿ ಇಂಡಿಯನ್ ಮಾರ್ಕೆಟ್ ಒಂದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ಈ ಗ್ಯಾಪ್ ಡೌನ್ ಸೆಷನ್ ಆಗ್ಲಿಲ್ಲ. ನಿಫ್ಟಿ 24,000 ಇಂದ 24,100 ಈ ಮಧ್ಯದಲ್ಲೇ ದಿನವೆಲ್ಲ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ 24,000 ಮೇಲೆ ಕ್ಲೋಸಿಂಗ್ ನ ಕೊಟ್ಟಿದೆ. ಸೊ ಇದನ್ನ ಈಗ ನಾವು ಸ್ವಲ್ಪ ಝೂಮ್ ಮಾಡಿ ಇಲ್ಲಿ ನೋಡೋಣ. ಸೊ ಇದನ್ನ ನೋಡಿದ್ರೆ ನಿಫ್ಟಿ ಇಲ್ಲಿ ಏಪ್ರಿಲ್ 25 ಲೋ ಏನಿತ್ತು 23,855, ಅದ್ರ ಮೇಲೆನೆ ಸಪೋರ್ಟ್ ತಗೊಂಡು ರಿಕವರಿ ಕಂಡಿದೆ. ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೆ. 24,000 ಒಂದು ಸಪೋರ್ಟ್ ತಗೋಬಹುದು, ಅಲ್ಲಿಂದ ರಿಕವರಿ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಮೊದಲನೇ 15 ನಿಮಿಷದ ರಿಕವರಿ ಬಿಟ್ರೆ ಎಲ್ಲೂ ಒಂದು ಸ್ಟ್ರಾಂಗ್ ರಿಕವರಿ ನಿಫ್ಟಿನಲ್ಲಿ ಬರಲಿಲ್ಲ. ಇನ್ನು ನಿಫ್ಟಿನ ಬಿಟ್ರೆ ನಾವು ಬ್ಯಾಂಕ್ ನಿಫ್ಟಿನ ಚೆಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಓಪನಿಂಗ್ ಅಲ್ಲಿ ಇಲ್ಲಿ ಕೂಡ ಗ್ಯಾಪ್ ನಂತರ ಒಂದು ರಿಕವರಿ ಕಾಣಿಸ್ತು. ಆದ್ರೆ ಇಲ್ಲಿ ಕೂಡ ಯಾವುದೇ ಸ್ಟ್ರಾಂಗ್ ರಿಕವರಿ ಬರಲಿಲ್ಲ. ಒಂದು ಬಾರಿ ಬ್ಯಾಂಕ್ ನಿಫ್ಟಿ ಅಗೇನ್ ಡೇ ಲೋನ ಕಟ್ ಆಯ್ತು. ಆದ್ರೆ ಎಂಡ್ ಆಫ್ ದ ಡೇ ಬ್ಯಾಂಕ್ ನಿಫ್ಟಿ ಕೂಡ ಓಪನಿಂಗ್ ಪ್ರೈಸ್ ಹತ್ರದಲ್ಲೇ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನ ನೋಡಿದ್ರೆ ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ರಿಕವರಿ ಇತ್ತು. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಓಪನಿಂಗ್ ಲೆವೆಲ್ ಇಂದ ಆಲ್ಮೋಸ್ಟ್ 300 ಪಾಯಿಂಟ್ಸ್ ರಿಕವರಿ ಕೊಂಡು ಕ್ಲೋಸಿಂಗ್ ನ ಕಂಡಿದೆ. ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿನ ಕಂಪೇರ್ ಮಾಡಿದ್ರೆ ಮಿಡ್ ಕ್ಯಾಪ್ ನಿಫ್ಟಿ ಅದು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಸ್ಟ್ರಾಂಗ್ ರಿಕವರಿ ನಾವು ಮಾರ್ಕೆಟ್ ಅಲ್ಲಿ ನೋಡಿದ್ವಿ. ಸೊ ಇಲ್ಲಿಂದ ಈಗ ನಾವು ಬರೋ ವಾರದಲ್ಲಿ ಅದು 12th ಮೇ ಸೋಮವಾರದ ದಿನ ಮಾರ್ಕೆಟ್ ಮೂಮೆಂಟಮ್ ಹೇಗಿರ್ಬೋದು ಅಂತ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನಮ್ಮ ಯುದ್ಧದ ಕಡೆಯಿಂದ ಯಾವುದೇ ಅನೌನ್ಸ್ಮೆಂಟ್ ಬರಲಿ, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ಸೊ ನಾವು ಇಲ್ಲಿ ಓನ್ಲಿ ಲೆವೆಲ್ಸ್ ಹಾಗೂ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳನ್ನ ಇಟ್ಕೊಂಡು ಮಾತ್ರನೇ ಟ್ರೇಡಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಇತ್ತೀಚೆಗೆ ಫಾಲೋ ಮಾಡ್ತಿರೋದು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್. ಸೊ ಇದನ್ನ ನಾವು ಫಿಯರ್ ಇಂಡೆಕ್ಸ್ ಅಂತಾನೆ ಕರಿತೀವಿ. ಸೊ ಇದು ನಿನ್ನೆ ದಿನ ಸ್ವಲ್ಪ ಶಾರ್ಪ್ ಮೂಮೆಂಟಮ್ ಕೊಟ್ಟು 19 ಹತ್ರ ಬಂದಿತ್ತು. ಸೊ ಅಲ್ಲಿಂದ ಇವತ್ತಿನ ದಿನ ಅಗೇನ್ 22 ಹೋಗಿತ್ತು. ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಇನ್ನೂ ಇರೋ ಫಿಯರ್ ಫ್ಯಾಕ್ಟರ್ ಇಂದ ಇದು 21.54 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ನಾವು ಸೋಮವಾರದ ದಿನ ಅದು 12th ಮೇ ಪೊಸಿಷನ್ಸ್ ತೊಗೊಳಕ್ಕಿಂತ ಮುಂಚೆ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ನ ಚೆಕ್ ಮಾಡ್ಬೇಕಾಗತ್ತೆ. ನಾವು ಏನಾದ್ರೂ ಲಾಂಗ್ ಸೈಡ್ ಅಲ್ಲಿ ಅಂದ್ರೆ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ಸ್ ತಗೋಬೇಕು ಅಂತಂದ್ರೆ ಇಂಡಿಯಾ ವಿಕ್ಸ್ ಅಟ್ಲೀಸ್ಟ್ ಈಗಿನ ಲೆವೆಲ್ ಇಂದ 5% ಕಡಿಮೆ ಆಗಿರ್ಬೇಕಾಗತ್ತೆ. ಅಂದ್ರೆ 20 ಕೆಳಗಡೆ ಇಂಡಿಯಾ ವಿಕ್ಸ್ ಇದ್ರೆ ಮಾತ್ರನೇ ನಾವು ಮಾರ್ಕೆಟ್ ಅಲ್ಲಿ ಅದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಥವಾ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಯಾವ್ದ್ರಲ್ಲಾದ್ರೂ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಇನ್ನು ಇಂಡಿಯಾ ವಿಕ್ಸ್ ಇದೇ 20 ಮೇಲೇನೆ ಅಥವಾ ಇದನ್ನೂ ಹೆಚ್ಚು ಯಾವುದೇ ಲೆವೆಲ್ ಅಲ್ಲಿ ಇದ್ರೂ ಕೂಡ ನಾವು ನಮ್ಮ ಲೆವೆಲ್ಗೆ ತಕ್ಕಂಗೆ ಪುಟ್ ಸೈಡ್ ಅಲ್ಲಿ ಕೂಡ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೊ ನಮ್ಮ ಪೊಸಿಷನ್ ತೊಗೊಳಕ್ಕಿಂತ ಮುಂಚೆ ಇಂಡಿಯಾ ವಿಕ್ಸ್ ನ ನಾವು ಫಾಲೋ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇದನ್ನ ಬಿಟ್ರೆ ನಮ್ಮ ಇತರ ಪ್ಯಾರಾಮೀಟರ್ಸ್ ಬ್ರೆಂಟ್ ಕ್ರೂಡ್ ಆಯಿಲ್, ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್, US ಡಾಲರ್ ಇಂಡೆಕ್ಸ್, ಇನ್ನು US 10-year ಬಾಂಡ್ ಈಲ್ಡ್, ಇವೆಲ್ಲ ನ್ಯೂಟ್ರಲ್ ಟು ಪಾಸಿಟಿವ್ ಆಗೇ ಇದಾವೆ. ಯಾವುದೇ ಅಷ್ಟು ನೆಗೆಟಿವ್ ಕ್ಲೂ ಇಲ್ಲಿಂದ ಸಿಗ್ತಾ ಇಲ್ಲ. ಇನ್ನು US ಮಾರ್ಕೆಟ್ ಅಲ್ಲಿ ನಿನ್ನೆ ದಿನ ಒಂದು ಒಳ್ಳೆ ರಿಕವರಿ ಬಂದಿತ್ತು. ಇಲ್ಲಿ ನಾವು US ನ ಡೌ ಜೋನ್ಸ್ ಅಲ್ಲಾಗ್ಲಿ ನಾಸ್ಡಾಕ್ ಅಲ್ಲಿ ನೋಡಿದ್ರೆ ಒಂದು ಒಳ್ಳೆ ರಿಕವರಿ ಬಂದಿತ್ತು. ಇನ್ನು US ಹಾಗೂ UK ಮಧ್ಯೆ ಟ್ರೇಡ್ ಡೀಲ್ ಆಗಿರೋ ಕಾರಣ ಇಲ್ಲಿ ತುಂಬಾ ಪಾಸಿಟಿವ್ ಮೂಮೆಂಟಮ್ ಇತ್ತು. ಇನ್ನು ಜಪಾನ್ ನಿಕೆನಲ್ಲಿ ಕೂಡ ಒಂದು ಪಾಸಿಟಿವ್ ಮೂಮೆಂಟಮ್ ಇತ್ತು ಹಾಗೂ ಜಪಾನ್ ನಿಕೆ ಕೂಡ ಹೈಯರ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಕರೆಕ್ಷನ್ ಅಂತ ಈಗ ನಮ್ಗೆ ಕಾಣಿಸ್ತಾ ಇರೋದು ಓನ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ, ಅದು ಇಂಡಿಯಾ ಪಾಕ್ ಮಧ್ಯೆ ನಡೀತಿರೋ ಕಾನ್ಫ್ಲಿಕ್ಟ್ ಕಾರಣ. ಇನ್ನು ನಾವು FIs ಡೇಟಾನ ಚೆಕ್ ಮಾಡಿದ್ರೆ FIs ಇಂಥ ಇಂಡಿಯಾದಲ್ಲಿ ನಡೀತಿರೋ ಕಾನ್ಫ್ಲಿಕ್ಟ್ ಇಶ್ಯೂ ಇದ್ರೆ ಕೂಡ ಅವರು ಇಂಡಿಯಾ ಎಕಾನಮಿ ಮೇಲೆ ತುಂಬಾ ಪಾಸಿಟಿವ್ ಆಗೇ ಇದ್ದಾರೆ, ಸತತವಾದ ಬೈಯಿಂಗ್ ತೋರಿಸ್ತಾ ಇದ್ದಾರೆ. ಸೊ ಇದು ಆಕ್ಚುಲಿ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಇನ್ನು ನಾವು ಇಲ್ಲಿ ನಿಫ್ಟಿ ಆಪ್ಷನ್ ಚೈನಿಗೆ ಬಂದ್ರೆ ಈಗ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅದು 9th ಮೇ ಶುಕ್ರವಾರ ದಿನ ಇಲ್ಲಿ ನಮಗೆ ಹೆಚ್ಚಿನದಾಗಿ ಪುಟ್ ರೈಟರ್ಸ್ ಬಿಲ್ಟ್ ಆಗಿರೋದು 24,000 ಹತ್ರ. ಅದೇ ರೀತಿ ಕಾಲ್ ರೈಟರ್ಸ್ ಕೂಡ ಇದೇ ಲೆವೆಲ್ ಅಲ್ಲಿ ಇದ್ದಾರೆ. ಆದ್ರೆ ಪುಟ್ ರೈಟರ್ಸ್ ಹೆಚ್ಚಿನದಾಗಿರೋ ಕಾರಣ ನಿಫ್ಟಿ 24,000 ಸಪೋರ್ಟ್ ನ ಸೋಮವಾರದ ದಿನ ಮತ್ತೊಂದು ಬಾರಿ ತಗೋತು ಅಂತಂದ್ರೆ ಇಲ್ಲಿಂದ ಒಂದು ಒಳ್ಳೆ ರಿಕವರಿ ಅದು ನಿಫ್ಟಿನ ಬರೋ ವಾರದಲ್ಲಿ 25,000 ಅದಕ್ಕಿಂತ ಹೆಚ್ಚಿನ ಲೆವೆಲ್ನ ಕೂಡ ನೋಡೋ ಚಾನ್ಸಸ್ ಇರುತ್ತೆ. ಅದೇ ಪುಟ್ ಸೈಡು ಅಂತಂದ್ರೆ ಇಲ್ಲಿ ಈ ಯಾರು ಪುಟ್ ರೈಡರ್ಸ್ 24,000 ಹತ್ರ
ಪೊಸಿಷನ್ಸ್ನ ತಗೊಂಡಿದ್ದಾರೆ. ಅವರು ಪ್ಯಾನಿಕ್ ಆಗೋದು ನಿಫ್ಟಿ 23,900 ಕೆಳಗಡೆ ಹಾಗೂ 23,800 ಕೆಳಗಡೆ ಬಂದರೆ ಮಾತ್ರ. ಸೊ ಅಲ್ಲಿವರೆಗೂ ಅವರು ಸ್ಟ್ರಾಂಗ್ ಆಗಿ 24,000 ಹತ್ರನೇ ಇರೋ ಚಾನ್ಸಸ್ ಇರುತ್ತೆ. ಸೊ ಇದು ನಮಗೆ ತಿಳಿದಿರಬೇಕು. ಇನ್ನು ಇದನ್ನ ಇಟ್ಕೊಂಡು ನಾವು ಪೊಸಿಷನ್ಸ್ ಬಗ್ಗೆ ನೋಡಬೇಕು ಅಂತಂದ್ರೆ, ನಾನು ನಿಫ್ಟಿನಲ್ಲಿ ಲಾಂಗ್ ಸೈಡಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ, ನಿಫ್ಟಿ ಈ ಶುಕ್ರವಾರದ ಹೈ 24,160 ಮೇಲೆ ಹೋದ್ರೆ ಮಾತ್ರನೇ ನಾನು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ತೀನಿ. ಇದೇ ಲೆವೆಲಲ್ಲಿ 10 ಡೇ ಮೂವಿಂಗ್ ಆವರೇಜ್ ಕೂಡ ಇರುತ್ತೆ. ಸೊ 24,160 ಮೇಲೆ ನಾವು ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೊ ಇಲ್ಲಿ ತಗೊಳ್ಳೋ ಲಾಂಗ್ ಪೊಸಿಷನ್ಸ್ ನಾವು 100 ಪಾಯಿಂಟ್ಸ್ ದೂರದಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಸ್ಟಾಪ್ ಲಾಸ್ನ ಟ್ರೈಲ್ ಮಾಡ್ತಾ ಹೋಗ್ಬೋದು. ಹಾಗೂ ಇಲ್ಲಿ ಬರೋ ಶಾರ್ಟ್ ಕವರಿಂಗ್ ನಿಫ್ಟಿನ 24,500 ವರೆಗೆ ಸೋಮವಾರ ಮಂಗಳವಾರದವಲ್ಲೇ ಬರೋ ಚಾನ್ಸಸ್ ಇರುತ್ತೆ. ಅದೇ ನಿಫ್ಟಿನಲ್ಲಿ ನಾವು ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ 23,900 ಕೆಳಗಡೆ ಮಾತ್ರ ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಮೊದಲನೇ ಪುಟ್ ಪೊಸಿಷನ್ ತಗೋಬಹುದು. ಅದಾದ್ಮೇಲೆ 23,800ನ ಬ್ರೇಕ್ ಆದ್ರೆ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ ಅದು ನಿಫ್ಟಿನ ಕೆಳಗಡೆ 23,600 ವರೆಗೂ ತಗೊಂಡು ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ನಿಫ್ಟಿನಲ್ಲಿ 23,900 ಕೆಳಗಡೆ ಪುಟ್ ಪೊಸಿಷನ್ಸ್ ಹಾಗೂ ಮೇಲೆ 24,160 ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡೋಣ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಬಂದ್ರೆ, ಬ್ಯಾಂಕ್ ನಿಫ್ಟಿ ಈಗಿನ ಕ್ಲೋಸಿಂಗ್ ಇಂದ ಇದು ಏನಾದರೂ 53,400 ಕೆಳಗಡೆ ಬಂತು ಅಂತಂದ್ರೆ ಇಲ್ಲಿ ನಾವು ಪುಟ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಆಗ ಬ್ಯಾಂಕ್ ನಿಫ್ಟಿಗೆ ಕೆಳಗಡೆ ಟಾರ್ಗೆಟ್ 52,500 ವರೆಗೆ ಆಗಿರುತ್ತೆ, ಆಲ್ಮೋಸ್ಟ್ 900 ಪಾಯಿಂಟ್ಸ್. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಸದ್ಯಕ್ಕೆ ಲಾಂಗ್ ಪೊಸಿಷನ್ ನೋಡೋದು ಬೇಡ, ಓನ್ಲಿ ಪುಟ್ ಪೊಸಿಷನ್ಸ್ ಅದು 53,400 ಕೆಳಗಡೆ ಯೋಚನೆ ಮಾಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದರೆ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾವು ಓನ್ಲಿ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಇದು ಅಗೇನ್ ಸೋಮವಾರದ ದಿನ 12th ಮೇ 12,050 ಮೇಲೆ ಸಸ್ಟೈನ್ ಆಯಿತು ಅದರ 10 ಡೇ ಮೂವಿಂಗ್ ಆವರೇಜ್ ಮೇಲೆ ಅಂದರೆ ಇಲ್ಲಿ ಕೂಡ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇಲ್ಲಿಂದ ಬರೋ ಮೂಮೆಂಟಮ್ಮು ಇದರ ರೆಸಿಸ್ಟೆನ್ಸ್ ಲೆವೆಲ್ ಇಲ್ಲಿ ನೀವು ನೋಡ್ಬೋದು ಕ್ಲಿಯರ್ ಆಗಿ 12,270 ಇಂದ 300 ಲೆವೆಲ್ ಹತ್ರ ಇರುತ್ತೆ. ಸೊ ಈ ಲೆವೆಲ್ಸ್ನ ಇಟ್ಕೊಂಡು ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ಸ್ನ ತಗೋಬಹುದು. ಸೊ ಈ ವಿಡಿಯೋ ಫೈನಲ್ ಕನ್ಕ್ಲೂಷನ್ ಅಂತಂದ್ರೆ, ಯುದ್ಧದ ಪರಿಸ್ಥಿತಿ ಯಾವುದೇ ಇರಲಿ ಇಲ್ಲಿ ಇಂಡಿಯನ್ ಮಾರ್ಕೆಟಲ್ಲಿ FIs ಪಾಸಿಟಿವ್ ಆಗಿದ್ದಾರೆ, ಓನ್ಲಿ ಫಿಯರ್ ಇಂಡೆಕ್ಸ್ ಇಲ್ಲಿ ನಮಗೆ ನೆಗೆಟಿವ್ ಆಗಿದೆ. ಸೊ ಈ ರೀತಿ ಇಂಡಿಯಾ ಪಾಕಿಸ್ತಾನ್ ಮಧ್ಯೆ ಇಷ್ಟು ದೊಡ್ಡ ಕಾನ್ಫ್ಲಿಕ್ಟ್ ಆದರೆ ಕೂಡ ಇಂಡಿಯನ್ ಮಾರ್ಕೆಟಲ್ಲಿ ಹೆಚ್ಚಿನ ಕರೆಕ್ಷನ್ ಬರ್ತಾ ಇಲ್ಲ. ಸೊ ಇದು ಆ್ಯಕ್ಚುಲಿ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ನಾವು ಓನ್ಲಿ ಮ್ಯಾಕ್ಸಿಮಮ್ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡಬೇಕು. ಅದು ಇಂಡಿಯಾ ವಿಕ್ಸ್ ಯಾವಾಗ 20 ಕೆಳಗಡೆ ಬಂದರೆ ನಮಗೆ ಒನ್ ಸೈಡ್ ಮೂಮೆಂಟಮ್ ಸಿಗೋ ಚಾನ್ಸಸ್ ಇರುತ್ತೆ. ಇಳಿದಿದ್ರೆ ಇವತ್ತಿನ ರೀತಿನೇ ಇಲ್ಲಿ ಇಂಡಿಯಾ ವಿಕ್ಸ್ 22 ಹತ್ರ ಇದ್ರೆ ಕೂಡ ನಿಫ್ಟಿ ಸೈಡ್ ವೈಸ್ ಏನೋ ಆಯಿತು ಇದೇ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನಾವು ಇಂಡಿಯಾ ವಿಕ್ಸ್ನ ಫಾಲೋ ಮಾಡಿ ಮಾರ್ಕೆಟಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.